ತಮ್ಮೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಇವತ್ತು ನಾವು ಒಂದು ಚಿಕ್ಕ ಸಂದೇಶವನ್ನು ಕೇಳಿಸಿಕೊಳ್ಳೋಣ. ಯೋಹಾನನ್ ಬರೆಸುವಾರ್ತೆ 6ನೇ ಅಧ್ಯಾಯ ವಚನ 22 ಹೀಗೆ ಬರೆದಿದೆ. ಮರುದಿವಸ ಸಮುದ್ರದ ಆಚೆ ಕಡೆಯಲ್ಲಿ ನಿಂತುಕೊಂಡಿದ್ದ ಜನರು ಯೇಸುವನ್ನ ಹುಡುಕುತ್ತಿದ್ದರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಒಂದು ಪ್ರಶ್ನೆ, ಯೇಸುವನ್ನು ಈ ಜನರು ಯಾಕೆ ಹುಡುಕ್ತಾ ಇದ್ರು? ಆ ವಚನ ನಾವು ಅನೇಕ ಸಾರಿ ಓದಿರ್ಬೋದು, ಆದರೆ ಇಲ್ಲಿ ಒಂದು ಪ್ರಶ್ನೆ, ಯೇಸುವನ್ನು ಅವರು ಯಾಕೆ ಹುಡುಕ್ತಾ ಇದ್ರು? ಆತನ ಜೊತೆಯಲ್ಲಿ ಹೋಗಲು ಹುಡುಕ್ತಾ ಇದ್ರು? ಆತನ ಹತ್ತಿರ ಕುಳಿತುಕೊಂಡು ವಾಕ್ಯ ಕೇಳೋದಕ್ಕಾಗಿ ಆತನನ್ನ ಹುಡುಕ್ತಾ ಇದ್ರು? ಯಾಕೆ ಯೇಸುವನ್ನ ಹುಡುಕ್ತಾ ಇದ್ರು? ಉತ್ತರ, ಇಂದಿನ ದಿನ ಯೇಸು ಸ್ವಾಮಿ 2 ಮೀನ 5 ರೊಟ್ಟಿಗಳಿಂದ 5,000 ಜನರಿಗಿಂತಲೂ ಹೆಚ್ಚಿನ ಜನರಿಗೆ ಊಟವನ್ನು ಕೊಟ್ಟಿದ್ದ. ಆದರೆ ಅಲ್ಲಿ ಮರುದಿವಸ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ಮರುದಿನ ಅವರು ಊಟಕ್ಕಾಗಿ ಯೇಸುವನ್ನ ಹುಡುಕ್ತಾ ಇದ್ರು. ಆ ಯೇಸು ಇಂದಿನ ದಿನ ಕೊಟ್ಟಿರುವಂತಹ ಊಟ ಇವತ್ತು ಕೂಡ ಸಿಗುತ್ತೆ ಎಂಬುದಾಗಿ ಅವರು ಆಲೋಚನೆ ಮಾಡಿ ಆ ಯೇಸುವನ್ನ ಹುಡುಕ್ತಾ ಇದ್ರು. ಹಾಗಾದ್ರೆ ಇವತ್ತು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ, ಯೇಸುವನ್ನ ನಾವು ಯಾಕೆ ಹುಡುಕ್ತಾ ಇದ್ದೇವೆ? ಆ ಯೇಸುವಿಗೆ ಯಾಕೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ? 2 ಮೀನು 5 ರೊಟ್ಟಿಗಾಗಿಯೋ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಸಂಗತಿಗಳನ್ನ ನಾವು ಪಡ್ಕೊಳ್ಳೋದಕ್ಕಾಗಿಯೋ? ಆ ಹುಡುಕಿ ಬಂದಂತ ಆ ಜನರಿಗೆ ಯೇಸು ಏನು ಹೇಳಿದ? ಇಗೋ ತೆಗೆದುಕೊಳ್ಳ್ರಿ ಮತ್ತೆ ಊಟ ಎಂಬುದಾಗಿ ಅವರಿಗೆ ಹೇಳಲಿಲ್ಲ. ಅದರ ಬದಲಿಗೆ, ನೀವು ಇವತ್ತು ನನ್ನನ್ನು ಯಾಕೆ ಹುಡುಕ್ತಾ ಇದ್ದೀರಿ ಅಂತ ಹೇಳಿದ್ರೆ, ನಿಮಗೆ ಮೀನು ಮತ್ತು ರೊಟ್ಟಿ ಬೇಕಾಗಿದೆ, ಅದಕ್ಕಾಗಿ ನೀವು ಹುಡುಕ್ತಾ ಇದ್ದೀರಿ ಎಂಬುದಾಗಿ ಯೇಸು ನೇರವಾಗಿ ಅವರಿಗೆ ಹೇಳಿಬಿಟ್ಟ. ನಮ್ಮ ಹಿರಿಯರು ಅಡವಿಯಲ್ಲಿ ಮನ್ನ ತಿಂದರು, ಪರಲೋಕದಿಂದ ರೊಟ್ಟಿಯನ್ನ ಅವರಿಗೆ ತಿನ್ನುವುದಕ್ಕೆ ಕೊಟ್ಟನು ದೇವರು, ಆದರೆ ಅವರು ಸತ್ತು ಹೋದರು. ಆದರೆ ನಾನು ಕೊಡುವ ಈ ಜೀವವುಳ್ಳ ರೊಟ್ಟಿ ತಿನ್ನುವವನು ಎಂದಿಗೂ ಕೂಡ ಸಾಯುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ. ಆಗ ತಕ್ಷಣವೇ ಅವರು ಆ ರೊಟ್ಟಿಯನ್ನ ನಮಗೆ ಕೊಡು ಎಂಬುದಾಗಿ ಹೇಳಿದರು. ಪ್ರಿಯರೇ, ದೇವರು ಕೊಡುವಂತ ಆ ರೊಟ್ಟಿ, ಆ ಮೀನನ್ನ ಅಥವಾ ದೇವರು ಕೊಡುವಂತ ಆಹಾರವನ್ನ ಅವರು ತಪ್ಪಾಗಿ ಗ್ರಹಿಸಿಕೊಂಡರು. ತಪ್ಪಾಗಿ ಗ್ರಹಿಸಿಕೊಂಡು ನಮಗೆ ಆ ರೊಟ್ಟಿಯನ್ನು ಕೊಡು ಎಂಬುದಾಗಿ ಅವರು ಮತ್ತೆ ಕೇಳಿದ್ರು. ಇನ್ನೊಂದು ವಾಕ್ಯ ನಮಗೆ ನೆನಪು ಬರ್ತದೆ, ಸಮಾರ್ಯದ ಸ್ತ್ರೀ. ಈ ನೀರು ಕುಡಿಯುವವರು ಎಂದಿಗೂ ನೀರಡಿಕೆ ಆಗೋದಿಲ್ಲ ಎಂಬುದಾಗಿ ಯೋಹಾನ್ ಬರೆಸುವಾರ್ತೆ 4ನೇ ಅಧ್ಯಾಯದಲ್ಲಿ ಸಮಾರ್ಯದ ಸ್ತ್ರೀಗೆ ಹೇಳುವಾಗ ಆ ಸ್ತ್ರೀ ಕೇಳ್ತಾಳೆ, ಅಯ್ಯ ನನಗೆ ಆ ನೀರನ್ನ ಕೊಡು ಎಂಬುದಾಗಿ. ಹಾಗಾದ್ರೆ ಆ ಸ್ತ್ರೀ ಕೂಡ ಯೇಸು ಸ್ವಾಮಿ ಹೇಳಿರುವಂತ ಆ ನೀರಿನ ವಿಷಯದಲ್ಲಿ ಕನ್ಫ್ಯೂಸ್ ಆಗಿದ್ರು. ಇಲ್ಲಿ 2 ಮೀನ 5 ರೊಟ್ಟಿ ತಿಂದಂತ ಜನರು ಕೂಡ ಕನ್ಫ್ಯೂಷನ್ ಆಗಿದ್ರು, ಗೊಂದಲಕ್ಕೆ ಒಳಗಾಗಿದ್ರು. ಹಾಗಾದ್ರೆ ಯೇಸು ಸ್ವಾಮಿ ಹೇಳಿರುವಂಥದ್ದು, ಪರಲೋಕದಿಂದ ಬಂದ ರೊಟ್ಟಿಯನ್ನ ನೀವು ತಿನ್ರಿ, ಆ ರೊಟ್ಟಿ ನಿಮಗೆ ಜೀವವನ್ನ ಉಂಟು ಮಾಡ್ತದೆ, ಜೀವ ಕೊಡುವ ರೊಟ್ಟಿ ನಾನೇ ಎಂಬುದಾಗಿ, ಅದನ್ನ ತಿನ್ನುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ, ನೀರಡಿಕೆ ಆಗುವುದಿಲ್ಲ ಎಂಬುದಾಗಿ ಯೋಹಾನ 6:35ನೇ ವಚನದಲ್ಲಿ ಹೇಳ್ತಾನೆ. ಹಾಗಾದ್ರೆ ಇವತ್ತು ನಮ್ಮ ಒಂದು ಹಸಿವೆ, ನಮ್ಮ ಒಂದು ದಾಹ ಯಾವುದು? ಆ ಜನರು ಅವರು ರೊಟ್ಟಿ ಮೀನಿಗಾಗಿ ಕೇಳಿದ್ರು, ಆ ಸಮಾರ್ಯದ ಸ್ತ್ರೀ ನೀರಿಗಾಗಿ ಕೇಳಿದಳು. ಆದ್ರೆ ಇವತ್ತು ನಾವು ಯೇಸುವನ್ನ ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ? ನೀವು ದಿನಾಲು ಪ್ರಾರ್ಥನೆ ಮಾಡಬಹುದು. ನಿಮ್ಮ ಪ್ರಾರ್ಥನೆಯಲ್ಲಿ ಯಾವ ಅಂಶಗಳು ಅಡಕವಾಗಿವೆ? ಯೇಸುವೆ, ನನಗೆ ಹಸಿವೆಯಾಗದ ಆಹಾರವನ್ನು ಕೊಡು, ದಾಹವಾಗದ ನೀರನ್ನು ಕೊಡು ಎಂಬುದಾಗಿ ಎಂದಾದರೂ ನಾವು ಕೇಳಿದೆವಾ? ಆ ಜೀವದ ರೊಟ್ಟಿ, ಆ ನೀರಡಿಕೆ ಆಗದ ನೀರು, ಅದು ದೇವರ ವಾಕ್ಯ. ದೇವರೇ, ಅದನ್ನು ಕೊಡು ನಮಗೆ, ಅದನ್ನು ತಿಂದು ಅದನ್ನು ಕುಡಿದು ಇಗೋ ನಾವು ನಿನ್ನ ಸಂಗಡ ಯಾವಾಗಲೂ ಇರ್ತೇವೆ ಎಂಬುದಾಗಿ ಎಂದಾದರೂ ಕೇಳಿದೆವ? ಆ ಮನ್ನವನ್ನು ತಿಂದರು
ಅವರು ಸತ್ತು ಹೋದರು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಆದರೆ ನಾನು ಕೊಡುವ ಈ ರೊಟ್ಟಿ ತಿನ್ನುವವನು ಎಂದಿಗೂ ಸಾಯುವುದಿಲ್ಲ. ಹಾಗಾದರೆ ಆ ರೊಟ್ಟಿ ಜೀವವುಳ್ಳ ವಾಕ್ಯ. ಈ ಜೀವವುಳ್ಳ ವಾಕ್ಯ ತಿನ್ನುವವನು ಶಾರೀರಿಕವಾಗಿ ನೀನು ಸಾಯುವುದಿಲ್ಲ ಎಂಬುದಾಗಿ ಹೇಳಲಿಲ್ಲ, ಆತ್ಮಿಕವಾಗಿ. ಆ ಜೀವವುಳ್ಳ ವಾಕ್ಯ ಆತ್ಮಿಕ ವಿಷಯಕ್ಕೆ ಸಂಬಂಧಪಟ್ಟದ್ದು. ಈ ವಾಕ್ಯ ದಿನಾಲು ತಿನ್ನುವವನು ಆತ್ಮಿಕವಾಗಿ ಬದುಕುತ್ತಾನೆ. ಕ್ರಿಸ್ತನಲ್ಲಿ ಅವನು ಜೀವಿಸುವಂತವನಾಗಿದ್ದಾನೆ. ಅದಕ್ಕಾಗಿ ಯೆಹೆಜ್ಕೇಲನು 3ನೇ ಅಧ್ಯಾಯ ವಚನ 2ರಲ್ಲಿ ಹೇಳ್ತಾನೆ, ನಾನು ಬಾಯಿ ತೆರೆಯಲು ಆತನು ಆ ಸುರುಳಿಯನ್ನು ನನಗೆ ತಿನ್ನಿಸಿದನು. ಆಗ ಆತನು ನನಗೆ, ನರಪುತ್ರನೇ, ನಾನು ಕೊಡುವ ಈ ಸುರುಳಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊ ಎಂದು ಹೇಳಲು ಅದನ್ನು ತಿಂದು ಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯ ಜೇನಿನಂತೆ ಸಿಹಿಯಾಗಿತ್ತು. ಹಾಗಾದ್ರೆ ಇವತ್ತು ಈ ದೇವರ ವಾಕ್ಯ ನಾನು ಓದುವಾಗ, ನೀನು ಓದುವಾಗ ಅದು ಸಿಹಿಯಾಗಿದೆಯಾ? ನಿನ್ನ ಆತ್ಮಕ್ಕೆ ಅದು ಬಲಪಡಿಸ್ತಾ ಇದೆಯಾ? ನಿನ್ನ ಸ್ವಭಾವಗಳು ಬದಲಾವಣೆ ಆಗ್ಲಿಕ್ಕಾಗಿ ಈ ಒಂದು ದೇವರ ವಾಕ್ಯ ಸಹಾಯ ಮಾಡ್ತಾ ಇದೆಯಾ? ದೇವರ ವಾಕ್ಯ ಓದಿದ್ದು ಮಾತ್ರವಲ್ಲ, ಬೋಧನೆ ಮಾಡಿದ್ದು ಮಾತ್ರವಲ್ಲ, ಅದರ ವಿಷಯವಾಗಿ ವಾದ ವಿವಾದ ಮಾಡುವಂಥದ್ದು ಮಾತ್ರವಲ್ಲ, ಆ ದೇವರ ವಾಕ್ಯವನ್ನ ದಿನಾಲು ಓದಿ ಆ ವಾಕ್ಯಕ್ಕನುಸಾರವಾಗಿ ನಾನು ನೀನು ಜೀವಿಸಿದ್ದರೆ ಮಾತ್ರ ಯೇಸು ಸ್ವಾಮಿ ಹೇಳಿರುವಂತಹ ವಾಗ್ದಾನ ಆ ನಿತ್ಯ ಜೀವ. ಈ ರೊಟ್ಟಿ ತಿನ್ನುವವನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಹೇಳ್ತಾನಲ್ಲ, ಅದು ಕ್ರಿಸ್ತನ ಜೊತೆಯಲ್ಲಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇರಲಿಕ್ಕೆ ಈ ದೇವರ ವಾಕ್ಯ ನಿನಗೆ ಒಂದು ಅವಕಾಶವನ್ನು ಮಾಡಿಕೊಡ್ತದೆ. ದೇವರ ವಾಕ್ಯ ನೀನು ತಿಳ್ಕೊಂಡಿರ್ಬೋದು, ಆದರೆ ದೇವರ ವಾಕ್ಯಕ್ಕನುಸಾರವಾಗಿ ನಿನ್ನ ಜೀವನ ಇಲ್ಲದೆ ಹೋಗಿದ್ದೀಯಾದರೆ ದೇವರು ಕೊಡುವಂಥ ಆ ನಿತ್ಯ ಜೀವ ಕಳೆದುಕೊಳ್ಳುವಂಥದ್ದು ಸಹಜ ಪ್ರಿಯರೇ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿರುವಂಥ ಒಂದೇ ಒಂದು ಎಚ್ಚರಿಕೆ, ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ. ಆ ರೊಟ್ಟಿಗೆ ಇನ್ನೊಂದು ಹೆಸರೇ ದೇವರ ವಾಕ್ಯ. ಆ ವಾಕ್ಯವನ್ನ ದಿನಾಲೂ ತಿನ್ನೋಣ, ಆ ವಾಕ್ಯಕ್ಕನುಸಾರವಾಗಿ ದಿನಾಲೂ ಜೀವಿಸೋಣ. ದೇವರ ವಾಕ್ಯಗಳನ್ನ ನಮ್ಮೆಲ್ಲರ ಆತ್ಮೀಯ ಜೀವಿತಕ್ಕಾಗಿ ಆಶೀರ್ವದಿಸಲಿ.